ಮಳೆ ರಾಜ್ಯಾದ್ಯಂತ ಕಳೆದ 15 ದಿನಗಳಲ್ಲಿ ಸೃಷ್ಟಿ ಮಾಡಿರುವಂತಹ ಅವಾಂತರ ಎಂಥದ್ದು ಅನ್ನೋದನ್ನ ಗಮನಿಸ್ತಾನೆ ಇದ್ರಿ. ಇನ್ನೊಂದು ಕಡೆಗೆ ಶಿವಮೊಗ್ಗದಲ್ಲಿ ಅವಾಂತರಗಳ ಸರಮಾಲೆ ಕಂಟಿನ್ಯೂ ಆಗ್ತಾ ಇದೆ. ಶಿವಮೊಗ್ಗದಲ್ಲಿ ಮನೆ ಕುಸಿತ ಆಗಿರೋದ್ರ ಬಗ್ಗೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಮಲೆನಾಡಿನಲ್ಲಿ ಮಳೆಯ ಅಬ್ಬರ ಮುಂದುವರಿತಾ ಇದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ 3 ಮನೆಗಳು ನೆಲಸಮವಾಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸಾಗರದ ಗಾಂಧಿನಗರದ ಬಡಾವಣೆಯಲ್ಲಿ ಈ ಘಟನೆ ಆಗಿರೋದ್ರ ಬಗ್ಗೆ ಪ್ರಾಥಮಿಕ ವರದಿ ಸಿಗ್ತಾ ಇದೆ. ಇನ್ನೊಂದು ಕಡೆಗೆ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಸೂಕ್ತ ಕ್ರಮವನ್ನ ಮುಂಜಾಗ್ರತಾ ಕ್ರಮವಾಗಿ ತೆಗೆದುಕೊಂಡಿರಲಿಲ್ಲ ಹಾಗೂ ಮನೆ ಬಿದ್ದರೂ ಕೂಡ ಸ್ಥಳಕ್ಕೆ ಬಾರದೆ ಇದ್ದಿದ್ದಕ್ಕೆ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನೆರವಿನ ನಿರೀಕ್ಷೆಯಲ್ಲಿ ಸ್ಥಳೀಯರು ಇರ್ತಾರೆ, ಆಮೇಲೆ ಸಂತ್ರಸ್ತರು ಇರ್ತಾರೆ. ನೋಡ್ತಾ ಇದ್ದೀರಾ ಯಾವ ಪ್ರಮಾಣದಲ್ಲಿ ಶಿಥಿಲಾವಸ್ಥೆಯನ್ನು ತಲುಪಿದಂತಹ ಮನೆ ಏಕಾಏಕಿ ಕುಸಿದ ಪರಿಣಾಮ ಹಾನಿಗೆ ಒಳಗಾಗಿದೆ ಅಂತ. ಸೊ ಇಷ್ಟೆಲ್ಲ ಘಟನೆ ಆಗಿದ್ರೂ ಕೂಡ ಅಧಿಕಾರಿಗಳು ಬರ್ತಾ ಇಲ್ಲ ನಮ್ಮ ನೆರವಿಗೆ, ಅಟ್ಲೀಸ್ಟ್ ಸ್ಥಳ ಪರಿಶೀಲನೆಗೆ ಅಂತ ಹೇಳಿ ಅಲ್ಲಿನ MLA ಇರ್ಬೋದು, MP ಇರ್ಬೋದು, MLC ಇರ್ಬೋದು, ಯಾರು ಕೂಡ ಬರ್ತಾ ಇಲ್ಲ. ಇನ್ನು ಇವರಿಗೆಲ್ಲ ವೋಟ್ ಮಾಡಿದ್ದು ಯಾವ ಕಾರಣಕ್ಕೋಸ್ಕರ ಹಾಗಾದ್ರೆ ನಾವು ಅಂತ ಪ್ರಶ್ನೆಯನ್ನ ಸಂಕಷ್ಟದಲ್ಲಿ ಇರುವಂತಹ ಜನ ಕೇಳ್ತಾ ಇದ್ದಾರೆ. ಈಗಾಗಲೇ ಮಳೆ ಅಂದ್ರೆ ಬೆಚ್ಚಿ ಬೀಳೋ ರೀತಿ ಪರಿಸ್ಥಿತಿ ಮಲೆನಾಡು ಭಾಗದಲ್ಲಿ ಕಳೆದ 15 ದಿನಗಳಿಂದ ಸೃಷ್ಟಿಯಾಗಿದೆ. ತೇವಾಂಶ ಹೆಚ್ಚಾಗಿ ಗೋಡೆಯಲ್ಲಿ ಇದ್ದ ಪರಿಣಾಮ, ಶಿಥಿಲಾವಸ್ಥೆಯನ್ನ ಕೆಲ ಮನೆಗಳು ತಲುಪಿದ್ದ ಪರಿಣಾಮ ಮನೆ ಕುಸಿತ ಆಗಿದೆ. ಮನೆ ಕಳೆದುಕೊಂಡಂತಹ ಜನ ಈಗ ದಿಕ್ಕೆ ತೋಚದಂತೆ ಆಕಾಶ ನೋಡುವಂತೆ ಆಗ್ತಾ ಇದ್ದಾರೆ. ಒಂದ್ ಕಡೆಗೆ ಮಳೆಯನ್ನ ಶಪಿಸ್ತಾ ಇದ್ದಾರೆ, ಹಾಗೆ ಜನಪ್ರತಿನಿಧಿಗಳು ಕೂಡ ಸಂಕಷ್ಟದ ಪರಿಸ್ಥಿತಿಯಲ್ಲೂ ನಮ್ಮ ನೆರವಿಗೆ ಬರ್ತಾ ಇಲ್ಲ ಅಂತ ಹೇಳಿ 3 ಮನೆಗಳಲ್ಲಿ ಇದ್ದಂತಹ ಕುಟುಂಬಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಘಟನೆ ನಡೆದಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ಗಾಯಗಳಾಗಿರೋದ್ರ ಬಗ್ಗೆ ಮಾಹಿತಿ ಇಲ್ಲಿ ತನಕ ಸಿಕ್ಕಿಲ್ಲ. 19ನೇ ವಾರ್ಡ್ ಗಾಂಧಿನಗರ ಇಲ್ಲೇ ಸತೀಶ್ ಅಂತೇಳಿ ಪಕ್ಷಾಂತರ ಸತೀಶ್ ಅಂತ ಅವರು ಕೌನ್ಸಲರ್. ಇಲ್ಲೇ ಕೌನ್ಸಲರ್ ಅಂತೂ ಪಾಪ ಅವ್ರಿಗೆ ಹುಷಾರಿಲ್ಲ, ಇಲ್ಲಿ ಬರೋದಿಲ್ಲ. ನಮಗೆ ಇಲ್ಲಿ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಇಲ್ಲಿ 30 ವರ್ಷದಿಂದ ವಾಸವಾಗಿದೆ. ನಾವು ಇಲ್ಲೇ ಈ 30 ವರ್ಷ ವಾಸದಿಂದ ಸುಮಾರು ಒಂದು 10 ಮನೆಯನ್ನು ಬಿದ್ದು ಹೋಗಿದ್ದಾವೆ. ಏನೋ ಒಂದು 50,000 20,000 ಪರಿಹಾರ ಕೊಟ್ರೆ ಇಲ್ಲ ಜೀವಕ್ಕೆಲ್ಲ ಸಾವು ಕಾರಣ ಯಾರು? ನಗರಸಭೆಯೇ ಆಗ್ತಾರೆ. ನಗರಸಭೆಯೇ ಆಗ್ಲಿ, ನಮಗೆ ಹಿಂದೆ ರಾಜಕಾರಣಿಗಳು ಯಾರ್ಯಾರು ಇದ್ದಾರೆ ಎಲ್ಲರ ಮನೆಗೆ ಅಲ್ದಿದ್ದೇವೆ ನಾವು. ಯಾರು ಇದಕ್ಕೆ ಪರಿಹಾರ ಇಲ್ಲ. ನಾವು ಏನಾರು ಒಂದು ಪತ್ರ ಮಾಡಿಕೊಟ್ರೆ ಏನಾರು ಒಂದು ಗಟ್ಟಿ ಮನೆಯನ್ನು ಕಟ್ಕೋಬಹುದು. ನಮಗೆ ಇಲ್ಲಿ ಜಮೀನು ಇಲ್ಲ, ಯಾರಿಲ್ಲ, ಎಲ್ಲ ಕೂಲಿ ಮಾಡ್ಕೊಂಡು ತಿನ್ಬೇಕು. ಇಲ್ಲೇ ಬರೇ ನಗರಸಭೆಗೆ ಸುಮಾರು ಸಲ ಓಡಿದ್ದೀವಿ. ಅಧ್ಯಕ್ಷರು ಸುಮಾರು ಆಗಿದ್ದಾರೆ, MLA ಆಗಿದ್ದಾರೆ, ನಗರಸಭೆ ಸಂಬಂಧಪಟ್ಟವ್ರು ಎಲ್ಲರ ಮನೆ ನಿಮಗೆ ಮಾಡ್ಕೊಡ್ತೀವಿ, ಅದು ಬೆಂಗಳೂರಿಗೆ ಹೋಗ್ಬೇಕು, ಅದು ಎಲ್ಲ ಕತೆ ಹೇಳ್ತಾ ಇದಾರೆ. ಇಲ್ಲಿ ನೋಡ್ರಿ ಈ ಪರಿಸ್ಥಿತಿ ಹಿಂಗಾದ್ರೆ ಇಲ್ಲಿ ಬಡವರು ನಾವು ಜೊತೆ ನಾವು ಇದೇವೆ ಅಂತ ರಾಜಕಾರಣಿ